ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಎಂದಿನಂತೆ ಹಿಸ್ಟ್ರಿ ಈ MCQ ಕ್ವಶನ್ ಅಂದರೆ 3000 ಸರಣಿಗಳನ್ನು ನಾವು ಮತ್ತೆ ಮುಂದುವರಿಸೋಣ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆಯಂತ. ಕೆಳಗಿನ ಗುಪ್ತ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅನ್ನುವಂಥ ಪ್ರಶ್ನೆ KSET 2014ನಲ್ಲಿ ಕೂಡ ಕೇಳಿದ್ದು ಮತ್ತು 2018ನಲ್ಲಿ ಸೇಮ್ ಪ್ರಶ್ನೆನೇ ಕೇಳಿರ್ತಕ್ಕಂಥದ್ದು. ನೋಡಿ ಏನು ಕೊಟ್ಟಿದ್ದಾರೆ: ಸಮುದ್ರಗುಪ್ತ, ಕುಮಾರಗುಪ್ತ, ಚಂದ್ರಗುಪ್ತ, ಸ್ಕಂದಗುಪ್ತ, ಘಟೋತ್ಕಚಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ. ಇದು ಈ ರೀತಿ ಪ್ರಶ್ನೆ ಬಂದಾಗ ನಮಗೆ ಸ್ವಲ್ಪ ಕ್ರಮವಾಗಿ ಏನು ಓದ್ಕೊಂಡಿರ್ತೀವಲ್ಲ ಅದು ನೆನಪಿಗೆ ಇರಬೇಕು. ಅವಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ, ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಹಾಗಾದರೆ ಇಲ್ಲಿ ನಾವು ಶ್ರೀಗುಪ್ತನ ಹುಡುಕ್ತಿರ್ತೀವಿ. ಶ್ರೀಗುಪ್ತ ಸಿಕ್ಕರೆ ನಾವು ಈಸಿ ಆಗ್ಬೋದು ಅಂತೇಳಿ ಅದಕ್ಕೆ ಅವರು ಶ್ರೀಗುಪ್ತನ ಮೆನ್ಷನ್ ಮಾಡಿಲ್ಲ. ಶ್ರೀಗುಪ್ತ ಗುಪ್ತರ ಸ್ಥಾಪಕ. ಶ್ರೀಗುಪ್ತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರಿಗಿನ ಘಟೋತ್ಕಚನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರಿಗಿನ 1ನೇ ಚಂದ್ರಗುಪ್ತ. ನೋಡ್ರಿ, ಇಲ್ಲಿ 2ನೇ ಚಂದ್ರಗುಪ್ತ ಇದೆ ಅಂದ್ರಿಗಿನ ನಾವು ಇಲ್ಲಿ ಆಲ್ಮೋಸ್ಟ್ ನಾವು ಅದನ್ನು ಅನ್ಕೊಳ್ಬೇಕು, ಇದು 1ನೇ ಚಂದ್ರಗುಪ್ತ ಅಂತ ತಿಳಿಸಿ. 1ನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವರೇ ಯಾರು? ಸಮುದ್ರಗುಪ್ತ. ಆ ನಂತರ ಅಧಿಕಾರಕ್ಕೆ ಬಂದವರೇ ಯಾರಂದ್ರಿಗಿನ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನ ಮಗನೇ ಯಾರಂದ್ರಿಗಿನ ಕುಮಾರಗುಪ್ತನ ನಂತರ ಅಧಿಕಾರಕ್ಕೆ ಬಂದವರೇ ಸ್ಕಂದಗುಪ್ತ. ಓಕೆ, ಇನ್ನು ಇವರೆಲ್ಲ ಪ್ರಬಲರು. ಇನ್ನು ದುರ್ಬಲ ಅರಸರನ್ನು ಕೂಡ ಕೇಳಿದರೆ ನಾವು ಸ್ವಲ್ಪ ಡೆಪ್ತಾಗಿ ಓದಿದ್ರೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ. ಯಾಕಂದರೆ ಅಲ್ಲಿ ಪುರಗುಪ್ತ, ಬುಧಗುಪ್ತ, 2ನೇ ನರಸಿಂಹಗುಪ್ತ, ವಿಷ್ಣುಗುಪ್ತ ಇವರೆಲ್ಲ ಬರ್ತಾರೆ. ಬಟ್ ಅಲ್ಲಿ ಒಂದು ಪ್ರಶ್ನೆ ತೊಗೊಂಡು ಬರ್ತೇನೆ, ಅವಾಗ ನಾನು ಅದು ಕ್ರೊನಾಲಜಿಕಲಾಗಿ ಹೇಳ್ತೀನಿ. ನೋಡ್ರಿ, ಯಾಕಂದ್ರೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನಾವು ಜೋಡಿಸೋದಾದರೆ ಫಸ್ಟ್ ಇಲ್ಲಿ ಇ ಆಗುತ್ತೆ. ಇ ಅಂದರೆ ಘಟೋತ್ಕಚ ಗುಪ್ತ. ಆ ನಂತರ ಇಲ್ಲಿ 1ನೇ ಚಂದ್ರಗುಪ್ತ ಸಿ. ಆ ನಂತರ ಸಮುದ್ರಗುಪ್ತ ಎ ಇದೆ ನೋಡ್ರಿ. ಓಕೆ, ಸಮುದ್ರಗುಪ್ತನ ನಂತರ 2ನೇ ಚಂದ್ರಗುಪ್ತ ಎಫ್. ಓಕೆ, ಎಫ್. 2ನೇ ಚಂದ್ರಗುಪ್ತನ ಆದ ನಂತರನೇ ಕುಮಾರಗುಪ್ತ ಬಿ. ಆ ನಂತರ ಡಿ ಸ್ಕಂದಗುಪ್ತ. ಇದು ಕ್ರಮವಾಗಿ ಅಂತ ನಿಮಗೆ ಗೊತ್ತಿರಬೇಕು. ಒಂದು ಸೈಡ್ ಇದನ್ನು ನೀವೆಲ್ಲ ನೋಟ್ ಮಾಡ್ಕೊಂಡು ಬಿಡ್ರಿ, ಇದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಸಮುದ್ರಗುಪ್ತನ ಬಗ್ಗೆ ಹೇಳೋದಾದ್ರಿಗಿನ ಸಮುದ್ರಗುಪ್ತ ಈತಗೆ ಕಚ ಅನ್ನುವಂಥ ಹೆಸರು ಕೂಡ ಇದೆ. ನಂತರ ಈತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕೇಸಿ V.S. ಸ್ಮಿತ್ ಅವರು ಕರೆದಿರ್ತಕ್ಕಂಥದ್ದು. ಮತ್ತು ಗುಪ್ತರ ಅರಸರಲ್ಲಿ ಅತಿ ಪ್ರಸಿದ್ಧನಾದವನು ಸಮುದ್ರಗುಪ್ತ. ಇದನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಇದೆ, ಅಲಹಾಬಾದ್ ಸ್ತಂಭ ಶಾಸನ. ಅದನ್ನು ಹರಿಶೇಣ ಅವರು ಏನು ಮಾಡಿರ್ತಕ್ಕಂಥದ್ದು, ಹೊರಡಿಸಿರ್ತಕ್ಕಂಥದ್ದು. ಓಕೆ, ಆ ಒಂದು ಅಲಹಾಬಾದ್ ಸ್ತಂಭ ಶಾಸನದ ವಿಶೇಷ ಏನಪ್ಪ ಅಂತಂದ್ರೆ ಅದು ಒಂದೇ ವಾಕ್ಯದಲ್ಲಿ ಕಂಡುಬರತಕ್ಕಂಥ ಶಾಸನ. ಇನ್ನು ಕುಮಾರಗುಪ್ತ ಈತನ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋದಾದ್ರಿಗಿನ ಈತ ನಳಂದ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿರ್ತಕ್ಕಂಥದ್ದು. ಅಂದರೆ ಈತನ ಕಾಲದಲ್ಲಿ ಈತನ ಮಂತ್ರಿ ನಿರ್ಮಿಸಿರ್ತಕ್ಕಂಥದ್ದು ಅಂತ ಗೊತ್ತಿರಬೇಕು, ಕ್ರಿಸ್ತಶಕ 427ರಲ್ಲಿ. ಇನ್ನು ಈತ ಒಂದು ನಾಣ್ಯ ತೊಗೊಂಬರ್ತಾನೆ ಜಾರಿಗೆ. ಆ ನಾಣ್ಯದ ಮೇಲೆ ಅಂದರೆ ಒಂದು ಚಿತ್ರ ಇರುತ್ತೆ, ನವಿಲನ್ನು ತಿನ್ನುತ್ತಿರ್ತಕ್ಕಂಥ ಮನುಷ್ಯನ ಚಿತ್ರ. ಮತ್ತು ಗುಪ್ತರಲ್ಲಿ ಅತಿ ಹೆಚ್ಚು ನಾಣ್ಯಗಳನ್ನು ಹೊರಡಿಸಿದ ಒಂದು ಅರಸ ಯಾರು ಅಂತ ಕೇಳಿದರೆ ಕುಮಾರಗುಪ್ತ. ಗುಪ್ತರ ಅರಸರಲ್ಲಿ ಯಥೇಚ್ಛವಾಗಿ ನಾಣ್ಯಗಳನ್ನು ಹೊರಡಿಸಿದವರು ಯಾರಂದ್ರಿಗಿನ ಕುಮಾರಗುಪ್ತ ಅಂತ ಗೊತ್ತಿರಬೇಕು. ಇನ್ನು 1ನೇ ಚಂದ್ರಗುಪ್ತನ ಬಗ್ಗೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಈತ ಕ್ರಿಸ್ತಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸ್ತಾನೆ. ಮಹಾರಾಜಾದಿರಾಜ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಮೊದಲ ಗುಪ್ತ. ಓಕೆ, ಸ್ವತಂತ್ರ ಆಳ್ವಿಕೆ ಸ್ಥಾಪನೆ ಸ್ಟಾರ್ಟ್ ಮಾಡ್ತಾನೆ ರೀ. ಅದಕ್ಕೆ ಈತನನ್ನು ಏನಂತ ಕರೀತಾರೆ ಅಂದರೆ 1ನೇ ಚಂದ್ರಗುಪ್ತನನ್ನು ಗುಪ್ತರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಮತ್ತು ಲಿಚ್ಚವಿ ಫ್ರೆಂಡ್ಸ್ನ ಮದುವೆಯಾಗಿ ಆತ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಕ್ಕಂಥದ್ದು. ಇನ್ನು ಸ್ಕಂದಗುಪ್ತನ ಬಗ್ಗೆ ನಾವು ಒಂದು ಪಾಯಿಂಟ್ ಹೇಳೋದಾದರೆ, ಸ್ಕಂದಗುಪ್ತ ಏನಿದನಲ್ಲ, ಈ ಸ್ಕಂದಗುಪ್ತ ಈತ ಗುಪ್ತರಲ್ಲಿಯೇ ಪ್ರಬಲ ಕೊನೆಯ ಅರಸ ಈತ. ಓಕೆ, ಈತನನ್ನು ಕ್ರಮಾದಿತ್ಯ ಅಂತಲೂ ಕರೀತಾರೆ. ಕ್ರಮಾದಿತ್ಯ ಅನ್ನುವಂಥ ಬಿರುದಿದೆ. ಈತನ ಬಗ್ಗೆ ಪದೇ ಪ್ರಶ್ನೆ ಏನು ಬರುತ್ತಂದರೆ, ಸುದರ್ಶನ ಕೆರೆಯನ್ನು ಮರು ನಿರ್ಮಾಣ ಮಾಡಿದವರು ಯಾರಂದ್ರಿಗಿನ ಸ್ಕಂದಗುಪ್ತ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು 2ನೇ ಚಂದ್ರಗುಪ್ತನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಬೇಡ ಇಲ್ಲಿ. ಯಾಕಂದ್ರೆ 2ನೇ ಚಂದ್ರಗುಪ್ತನದು ಮಾಹಿತಿ ಜಾಸ್ತಿ ಇದೆ. ಸಿಂಪಲಾಗಿ ಹೇಳ್ಬಿಡೋಣ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಜನ ವಿದ್ವಾಂಸರಿದ್ದರು, ನವರತ್ನಗಳು ಅಥವಾ ನವಮಣಿಗಳಿದ್ದರು. ಇನ್ನು ಈತನ ಬಗ್ಗೆ ಹೇಳಿದ್ರೆ ಈತನಿಂದ ಒಂದು ಶಾಸನ ಇದೆ, ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಅಂತ ಹೇಳಿ ಕುತುಬ್ ಮಿನಾರ್ ಬಳಿ ಇರತಕ್ಕಂಥದ್ದು. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರತಕ್ಕಂಥದ್ದು. ಇದು ಇವತ್ತಿಗೂ ಕೂಡ ಏನಾಗಿಲ್ಲ, ತುಕ್ಕು ಹಿಡಿದೇ ನಿಂತಿರತಕ್ಕಂಥದ್ದು, ನಮ್ಮ ಮುಂದೆ ಕಾಣ್ತಕ್ಕಂಥದ್ದು. ಓಕೆ, ಅಂದ್ರೆ ಈ ಒಂದು ಶಾಸನದಿಂದ ತಿಳಿದು ಬರುತ್ತೆ ಗುಪ್ತರ ಕಾಲದಲ್ಲಿ ಒಂದು ಕಲಾ ನೈಪುಣ್ಯ ಯಾವ ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಓಕೆ, ಇಷ್ಟು
ಸಾಕಿಷ್ಟು ಎಕ್ಸ್ಪ್ಲನೇಷನ್. ಮುಂದೆ ಮತ್ತೆ ಕ್ವಶನ್ ನೋಡೋಣ. ಇಂಡಿಯಾ ದೇಶದ ಜನರನ್ನು ಸಾಚಾರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಅಂತ ಕೇಳಿದಾರ. PSIಲಿ ಕೇಳಿರ್ತಕ್ಕಂಥದ್ದು 1998ರಲ್ಲಿ. ಇದು ಪ್ರಶ್ನೆ 1998 ಓಲ್ಡ್ ಆಗಿರ್ಬೋದು, ಆದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತೀಚೆಗೆ ಏನಾಗಿದೆ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಓಯಾನ್ಸ್ತಾನ್ ಕೊಟ್ಟಿದ್ದಾರೆ, ಮೆಗಾಸ್ತಾನಿಸ್, ಪಾಯಾನ, ನಿಕೆಟಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಪಾಹಿಯಾನ. ಈ ಪಾಹಿಯಾನ ಚೀನಿ ಯಾತ್ರಿಕ. ಈ ಪಾಹಿಯಾನ ಏನಿದನಲ್ಲ ಈತ ಚೀನಿ ಯಾತ್ರಿಕ. ಈತನದೊಂದು ಕೃತಿ ಇದೆ, ಗೋಕೋಕಿ ಅನ್ನುವಂಥ ಕೃತಿ ಇದೆ, ಗೋಕೋಕಿ. ಅರ್ಥ ಆಯ್ತಾ? ಇನ್ನು ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಅದೇ ಗೋಕೋಕಿ ಎನ್ನುವ ಕೃತಿಯಲ್ಲಿ ಭಾರತೀಯರು ಸಾಚಾರಿತ್ರ್ಯರು ಆದರೆ ಶೀಘ್ರ ಕೋಪಿಗಳೆಂದು ವಿವರಿಸಿದ್ದಾನೆ. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ಓಯನ್ಸ್ತಾಂಗ್ ಬಗ್ಗೆ ನೋಡಿದರೆ, ಈ ಓಯನ್ಸ್ತಾಂಗ್ ಏನಿದನಲ್ಲ ಈತ 3 ರಾಜರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದ. ನಂತರ ಈ ನರಸಿಂಹವರ್ಮನ ಆಸ್ಥಾನಕ್ಕೆ, ಪಲ್ಲವರ ಅರಸ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಮತ್ತು ಹರ್ಷವರ್ಧನರ ಆಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದ. ಓಕೆ, ಇನ್ನು ಮೆಗಸ್ತನಿಸ್ ಈತ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂತಂದ್ರಿಗಿನ ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಈತ ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದ. ಇನ್ನು ನಿಕೆಟಿನ್ ಏನಿದನಲ್ಲ ಈತ ವಿಜಯನಗರ ಸಾಮ್ರಾಜ್ಯ ಅಥವಾ ಬಹುಮನಿ ಸಾಮ್ರಾಜ್ಯ ಆಡಳಿತದಲ್ಲಿರಬೇಕಾದ್ರೆ ಈತ ಭೇಟಿ ಕೊಟ್ಟಿದ್ದ ಅಂತ ನಿಮಗೆ ಗೊತ್ತಿರಬೇಕು. ಈತ ಎಲ್ಲಿಂದ ಬಂದಿದ್ದ? ರಷ್ಯಾ ಅಂತ ಗೊತ್ತಿರಬೇಕು. ಈತ ಗ್ರೀಕ್ ರಾಯಭಾರಿ ನೋಡ್ರಿ, ಗ್ರೀಕ್. ಓಕೆ, ಇವಿಬ್ಬರು ಚೀನಾ ಯಾತ್ರಿಕರು ಅಥವಾ ಪ್ರವಾಸಿಗರು. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ, ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಜೈಲರ್ 2011ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪ್ರಭಾಕರ ವರ್ಧನನ, ಪುಷ್ಯಭೂತಿನ, ಅಥವಾ ರಾಜಶ್ರೀ ಅಥವಾ ರಾಜವರ್ಧನನ? ಓಕೆ, ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಪುಷ್ಯಭೂತಿ. ನೋಡ್ರಿ, ನಿಮಗೆಲ್ಲ ಗೊತ್ತಿರಬೇಕು, ಈ ಗುಪ್ತರ ಅವನತಿಯ ನಂತರ ಯಾವಾಗ ಗುಪ್ತರ ಅವನತಿ ಆಯ್ತಲ್ಲ, ಆವಾಗ ಈ ಉತ್ತರ ಭಾರತದಲ್ಲಿ ಅಥವಾ ಆರ್ಯಾವತ ಪ್ರದೇಶದಲ್ಲಿ ಸುಮಾರು ಮನೆತನಗಳೇನಾದವು ಸ್ವತಂತ್ರವಾಗಿ ಉದಯಿಸಿದವು. ಅದರಲ್ಲೊಂದು ಯಾವುದಂದ್ರಿಗಿನ ತಾಣೇಶ್ವರದ ವರ್ಧನರು. ಆ ತಾಣೇಶ್ವರದ ವರ್ಧನರಿದ್ದಾರಲ್ಲ ಅವರು ಪ್ರಬಲವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಪುಷ್ಯಭೂತಿ. ಇನ್ನು ಪ್ರಭಾಕರ ವರ್ಧನ ಏನಿದೆನಲ್ಲ ಈತ ಈ ಮನೆತನದ ನಿಜವಾದ ಸ್ಥಾಪಕ. ಪ್ರಭಾಕರ ವರ್ಧನನ್ನು ವರ್ಧನ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಯಾಕೆ ಈ ರೀತಿ ಕರಿತೀವಿ ಅಂದ್ರಿಗಿನ ಈತ ಊಣರನ್ನು ಸೋಲಿಸಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಜ ಈತ. ಊಣ ಅಂದರೆ ಅನಾಗರಿಕರಾಗಿರ್ತಕ್ಕಂಥ ಊಣರನ್ನು ಏನು ಮಾಡಿರ್ತಕ್ಕಂಥ ಸೋಲಿಸಿದ. ಲಾಟರನ್ನು ಕೂಡ ಏನು ಮಾಡಿದ ಸೋಲಿಸಿದ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಇದಕ್ಕೊಂದು ಬಿರುದು ಐತೆ, ಶಿಲಾಭಟ್ಟಾರಕ ಅನ್ನುವಂಥ ಬಿರುದು ಕೂಡ ಐತೆ. ಈತನ ಹೆಂಡತಿ ಕಾಂತಿಮತಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈ ಪ್ರಭಾಕರ ವರ್ಧನನ ಮಕ್ಕಳೇ ರಾಜಶ್ರೀ, ರಾಜವರ್ಧನ, ಇನ್ನೊಬ್ಬರು ಹರ್ಷವರ್ಧನ ಅಂತೇಳಿ ನಿಮಗೆ ಗೊತ್ತಿರಬೇಕು. ರಾಜವರ್ಧನ ಈತ ಯಾವಾಗ ಪ್ರಭಾಕರ ವರ್ಧನ ಹತ್ಯೆ ಮರಣವಂತನಲ್ಲ ಆವಾಗ ಅಧಿಕಾರಕ್ಕೆ ಬರ್ತಾನೆ. ಬಟ್ ಈತನನ್ನು ಕೂಡ ಹತ್ಯೆ ಮಾಡಲಾಗುತ್ತೆ ಕುತಂತ್ರದಿಂದ. ಯಾಕಂದರೆ ರಾಜಶ್ರೀಯನ್ನು ಏನು ಮಾಡಿರ್ತಾರೆ, ಈ ಮಾಳ್ವದ ದೇವಗುಪ್ತ ಅಪಹರಿಸಿಕೊಂಡು ಹೋಗಿ ಈ ಕಡೆ ಈ ಅರವಳಿ ಬೆಟ್ಟದಲ್ಲಿ ಬಚ್ಚಿಟ್ಟಿರ್ತಕ್ಕಂಥದ್ದು. ಆವಾಗ ಈ ರಾಜಶ್ರೀಯನ್ನು ಹುಡುಕಲು ಈತ ಹೋದಾಗ ಈತನನ್ನು ಏನು ಮಾಡಿರ್ತಕ್ಕಂಥ ಹತ್ಯೆ ಮಾಡಿರ್ತಕ್ಕಂಥ ಸ್ನೇಹಿತರು. ಓಕೆ, ರಾಜವರ್ಧನ್ ನಂತರ ಬಂದಿರತಕ್ಕಂಥ ಯಾರು ಅಧಿಕಾರಕ್ಕೆ ಅಂದ್ರೆ ಹರ್ಷವರ್ಧನ. ಓಕೆ, ಈ ಮನೆತನದ ಭಾಳ ಪ್ರಬಲ ಅರಸ ಯಾರಂದ್ರಿಗಿನ ಹರ್ಷವರ್ಧನ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸಹ್ಯಾದ್ ಸುಲ್ತಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅನ್ನುವಂಥ ಪ್ರಶ್ನೆ ಇದೆ. ಕೆಸೆಟ್ 2015ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ ಯಾವ ರೀತಿ ಇದಾವೆ. ಕಿಜ್ರ್ ಖಾನ್, ಮುಬರಕ್ ಶಾ, ಮೊಹಮ್ಮದ್ ಶಾ, ಅಲಾಮ್ ಶಾ. ನಾವೇನು ಮಾಡ್ತೀವಲ್ರಿ, ಈ ರೀತಿ ಕೊಟ್ಟಾಗ ನಾವು ಡೆಫಿನೆಟ್ಲಿ ಜೋಡ್ಸೋಕೆ ಪ್ರಯತ್ನ ಪಡ್ತೀವಿ. ಬಟ್ ಆದರೆ ನಮ್ಮನ್ನೇ ಏನು ಮಾಡ್ತಾ ಇದ್ದಾನೆ ಅಂದ್ರಿಗಿನ ಬಕ್ರ ಮಾಡ್ತಾ ಇದ್ದಾರೆ. ಯಾಕಂದ್ರಿಗಿನ ಆಲ್ರೆಡಿ ಕ್ವಶನ್ ಏನಾಗಿದೆ, ಸೆಟ್ ಆಗಿದೆ. ಆ ಕ್ವಶನ್ಗೆ ಸರಿಯಾದಂಥ ಉತ್ತರ ಏನಾಗಿದೆ, ಇಲ್ಲಿ ಸೆಟ್ ಆಗಿದೆ. ನೋಡ್ರಿ, ಕಿಜ್ರ್ ಖಾನ್ ಸಹ್ಯಾದ್ ಸಂತತಿಯ ಸ್ಥಾಪಕ ಯಾರಂದ್ರೆ ಕಿಜ್ರ್ ಖಾನ್ ಸಹ್ಯಾದ್ ಅವರು ರೈಟ್ ಇದೆ. ಇದಕ್ಕೆ ಸಹ್ಯಾದ್ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣ ಏನು ಅಂದ್ರಿಗಿನ ಈ ಮೊಹಮ್ಮದ್ ಪೈಗಂಬರರ ವಂಶವನ್ನು ನಾವು ಯಾವ ವಂಶಕ್ಕೆ ಸೇರ್ತೀವಿ, ಸಹ್ಯಾದ್ ವಂಶಕ್ಕೆ ಸೇರಿಸ್ತೀವಿ. ಹಾಗಾಗಿ ಅವರ ವಂಶಜರು ಅನ್ನೋ ಕಾರಣಕ್ಕಾಗಿ ಈತ ತಾನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮನೆತನಕ್ಕೆ ಸಹ್ಯಾದ್ ಅನ್ನುವಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥದ್ದು.
ಇನ್ನು ಕಿಜರ್ ಖಾನ್ ಸ್ಥಾಪಕ ಆದರೆ ಈತ ಮೊದಲ ಪಟ್ಟಿಯಲ್ಲಿ ಬರ್ತಾನೆ ನೋಡ್ರಿ. ಕಿಜರ್ ಖಾನ್ ನಂತರ ಕಿಜರ್ ಖಾನ್ ಮಗ ಅಧಿಕಾರಕ್ಕೆ ಬರ್ತಾನೆ ಮುಬರಕ್ ಶಾ ನಂತರ ಅಧಿಕಾರಕ್ಕೆ ಬಂದವರೇ ಮೊಹಮ್ಮದ್ ಶಾ ನಂತರ ಬಂದವರೇ ಅಧಿಕಾರಕ್ಕೆ ಅಲಂ ಶಾ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮುಬರಕ್ ಶಾನ ಬಗ್ಗೆ ಗೊತ್ತಿರಬೇಕಪ್ಪ ಅಂತಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಈತ ಈ ಯಮುನಾ ನದಿ ದಡದ ಮೇಲೆ ಒಂದು ಮುಬರಕ್ಬಾದ್ ನಗರವನ್ನು ಏನು ಮಾಡಿರ್ತಕ್ಕಂಥದ್ದು, ನಿರ್ಮಿಸಿರ್ತಕ್ಕಂಥದ್ದು, ಇದು ಗೊತ್ತಿರಬೇಕು. ಮತ್ತು ಹಿಂದೂಗಳಿಗೆ ಅವಕಾಶವನ್ನು ಕಲ್ಪಿಸಿದ, ಎಲ್ಲ ರೀತಿಯ ಅವಕಾಶವನ್ನು ಕಲ್ಪಿಸಿದ ಮೊಟ್ಟ ಮೊದಲ ದೆಹಲಿಯ ಸುಲ್ತಾನ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಇದಕ್ಕೆ ಒಂದು ಕಾಲಾನುಕ್ರಮ ಅಂತ ಕೇಳಿದಾಗ 1 2 3 4 ಅನ್ನೋದೇ ಆನ್ಸರ್. ಓಕೆ, ಅಕ್ಬರನ್ನು ನಿರ್ಮಿಸಿದ ಪೂಜಾ ಗೃಹದ ಹೆಸರೇನು? KS 2008 ಕೇಳಿರ್ತಕ್ಕಂಥ ಪ್ರಶ್ನೆ. ಮೋತಿ ಮಸೀದ್, ಇಬದತ್ ಖಾನ್ ಮತ್ತು ಇಮಾಮ್ ಖಾನ್, ಮುತ್ತಿನ ಮಸೀದಿ ಅಂತೇಳಿ ಈ ರೀತಿ ಕೊಟ್ಟಿದ್ದಾರೆ. ಬಟ್ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಇಬದತ್ ಖಾನ್ ರೀ. ಈ ಇಬದತ್ ಖಾನ್ ಏನಿದೆಯಲ್ಲ ಅಕ್ಬರ್ ನಿರ್ಮಿಸಿದ ಪೂಜಾ ಗೃಹದ ಹೆಸರು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಪ್ರಾರ್ಥನಾ ಮಂದಿರ ಅಂತ ಕರಿತೀವಿ ನಾವು, ಪ್ರಾರ್ಥನಾ ಮಂದಿರ ಅಥವಾ ಆರಾಧನಾ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಪ್ರತಿ ಗುರುವಾರ ಎಲ್ಲ ಧರ್ಮದ ಮುಖಂಡರನ್ನು ಕರೆಯಿಸಿ ಒಂದು ಸಮಾನತೆಯ ಚರ್ಚೆ ಏನಾಗ್ತಾ ಇತ್ತು, ನಡೀತಿತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಕಿತ್ತಾಟ ಆಯಿತು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಧರ್ಮದ ನಡುವೆ ಅಲ್ಲಿ ಸಮಾನ ಒಂದು ಐಕ್ಯತೆ ಮೂಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಅಕ್ಬರೇ ಏನು ಮಾಡಿದ ಅಂದ್ರಿಗಿನ ದೀನ್ ಎ ಇಲಾಹಿ ಎಂಬ ಹೊಸ ಧರ್ಮವನ್ನು ಕೂಡ ಸ್ಥಾಪಿಸ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಫತೇಪುರ್ ಸಿಕ್ರಿಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಫತೇಪುರ್ ಸಿಕ್ರಿ ಈ ನಗರವನ್ನು ನಿರ್ಮಿಸಿದವರು ಯಾರಂದ್ರಿಗಿನ ಅಕ್ಬರ್ ಈ ಸಲೀಂ ಚಿಸ್ತಿ ಅನ್ನುವಂಥ ಒಂದು ಸೂಫಿ ಸಂತಾನ ನೆನಪಿಗಾಗಿ ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ಏನು ಮಾಡಿದ, ನಿರ್ಮಿಸಿದ. ಇಲ್ಲಿ ಇದನ್ನು ಕೂಡ ಈ ಫತೇಪುರ್ ಸಿಕ್ರಿಯನ್ನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಯಲ್ಲಿ ಏನು ಮಾಡಲಾಗಿದೆ, ಸೇರಿಸಲಾಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಫತೇಪುರ್ ಸಿಕ್ರಿಯಲ್ಲಿ ಇದೇ ನಗರದಲ್ಲಿ ಪಂಚ್ಮಹಲ್ ಅರಮನೆ, ಜೋಧಾಬಾಯಿ ಅರಮನೆ, ಜಹಾಂಗೀರ್ ಮಹಲ್ ಮತ್ತು ಇವೆಲ್ಲವೂ ಕೂಡ ಏನಾಗ್ತವೆ, ಬೀರ್ಬಲ್ ಹೌಸು ಕಂಡು ಬರ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಇಂಗ್ಲೀಷರು ಯಾರಿಗೆ ಜಹಾಂಗೀರನು ಖಾನ್ ಎಂಬ ಬಿರುದನ್ನು ನೀಡಿದನು ಅಂತ ಕೇಳಿದಾರ? ಥಾಮಸ್ ರೋನ್ಗೆ ನೀಡಿದನ, ಅಥವಾ ಹಾಕಿನ್ಸ್ಗೆ ನೀಡಿದನ, ಮೆಕಾಲೆಗನ, ರಾಲ್ಫ್ ಫಿಚ್ಗೆ ಅಂತ ಕೇಳಿದಿರ್ತಕ್ಕದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಸರ್ ವಿಲಿಯಂ ಹಾಕಿನ್ಸ್. ನಿಮಗೆ ಗೊತ್ತಿರಬೇಕು, ಬ್ರಿಟಿಷರಿಂದ ಅಂದ್ರೆ ಬ್ರಿಟಿಷ್ ವತಿಯಿಂದ ವ್ಯಾಪಾರಕ್ಕೆ ಅನುಮತಿ ಪಡೆಯಲು ಬಂದಿರತಕ್ಕಂಥ ಮೊದಲ ವ್ಯಕ್ತಿನೇ ಯಾರು ಅಂದ್ರಿಗಿನ ವಿಲಿಯಂ ಹಾಕಿನ್ಸ್. 1609ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಲ್ಲಿ ವಿಲಿಯಂ ಹಾಕಿನ್ಸನಿಗೆ ಏನು ಸಿಗಲ್ಲ, ವ್ಯಾಪಾರಕ್ಕೆ ಅನುಮತಿ ಸಿಗೋದಿಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ನಂತರ 1603ರಲ್ಲಿ ಈ ಮಿಡ್ಲ್ಟನ್ ಅನ್ನೋರು ಬಂದರು. ಅಲ್ಲೇ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅಲ್ಲಿ ಯಾಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತಂದರೆ ಅಲ್ಲಿ ಆಲ್ರೆಡಿ ಈ ಪೋರ್ಚುಗೀಸರನ್ನು ಇವರು ಬ್ರಿಟಿಷರು ಸೋಲಿಸಿದ್ರು. ಹಾಗಾಗಿ ಈತ ಏನು ಮಾಡಿದ ಅಂದ್ರಿಗಿನ 1613ರಲ್ಲಿ ಜಹಾಂಗೀರು ಸೂರತ್ನಲ್ಲಿ ಒಂದು ತಾತ್ಕಾಲಿಕ ಮಳಿಗೆಯನ್ನು ಸ್ಟಾರ್ಟ್ ಮಾಡಲು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಅದಾದ ನಂತರ 1615ರಲ್ಲಿ ಥಾಮಸ್ ರೋ ಅವರು ಬರ್ತಾರೆ. ಥಾಮಸ್ ರೋ ಅವರು ಬಂದರು. ಇವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಈ ಜೇಮ್ಸ್ನ ರಾಯಭಾರಿಯಾಗಿ ಬಂದರು. ಇಂಗ್ಲೆಂಡಿನ ಜೇಮ್ಸ್ ಅಂದರೆ ಆವಾಗ ಜೇಮ್ಸ್ ಅಧಿಕಾರಕ್ಕೆ ಬಂದಿದ್ದ ಇಂಗ್ಲೆಂಡ್ನಲ್ಲಿ ರಾಜ. ಆತನ ರಾಯಭಾರಿಯಾಗಿ ಈತ ಭಾರತಕ್ಕೆ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈ 3 ಜನ ನೀವು ನೆನ್ಪಿಟ್ಕೋಬೇಕು. ಯಾರು? ವಿಲಿಯಂ ಹಾಕಿನ್ಸ್, ಮಿಡ್ಲ್ಟನ್, ಓಕೆ, ಮತ್ತು ಈ ಒಂದು ಥಾಮಸ್ ರೋ. ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಶೇರ್ ಶಾ ಯಾವ ರಾಜವಂಶಕ್ಕೆ ಸೇರಿದವನು ಅಂತ ಕೇಳಿದಾರೆ? KS ಅಲ್ಲಿ ಕೇಳಿದರೆ 2008ರಲ್ಲಿ. ಸೂರ್ ರಾಜವಂಶನ, ಗುಲಾಮಿ ರಾಜವಂಶನ, ಲೂದಿ ರಾಜವಂಶನ, ಸಯ್ಯಾದ್ ರಾಜವಂಶನ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಸೂರ್ ರಾಜವಂಶ ಸ್ನೇಹಿತರೆ. ನೋಡಿ, ಈ ಸೂರ್ ಅನ್ನೋದು ಈ ಅಫ್ಘಾನಿಸ್ತಾನದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಒಂದು ಪಂಗಡದ ಹೆಸರು. ಸೂರ್ ಪಂಗಡ ಅಂತ ಕರಿತೀವಿ ನಾವು. ಇನ್ನು ಈ ಶೇರ್ ಶಾನ ನಿಜವಾದ ಹೆಸರು ಏನಪ್ಪ ಅಂತಂದ್ರೆ ಫರೀದ್ ಅಂತ ಕರಿತೀವಿ ನಾವು. ಫರೀದ್ ನೋಡ್ರಿ, ಶೇರ್ ಶಾನ ನಿಜವಾದ ಹೆಸರು ಏನಂದರೆ ಫರೀದ್ ಅಂತ ಕರಿತೀವಿ. ಇನ್ನು ಯಾವ ಪಂಗಡಕ್ಕೆ ಸೇರೇನಂದ್ರೆ ಸೂರ್ ಪಂಗಡಕ್ಕೆ ಸೇರೇನ್ರಿ. ಈತ ಬಾಬರ್ನ ಆಡಳಿತದಲ್ಲಿಯೂ ಕೂಡ ಕೆಲವೊಂದಿಷ್ಟು ವರ್ಕ್ ಮಾಡ್ತಾನೆ. ಹುಮಾಯೂನ್ ಕಡೆ ಕೂಡ ವರ್ಕ್ ಮಾಡ್ತಾನೆ. ಇನ್ನು ಹುಮಾಯೂನ್ ಅಪೋಸಿಟ್ ಆಗಿ ಚೌಸಾ ಕದನದಲ್ಲಿ, ನಿಮ್ಗೆ ಗೊತ್ತಿರಬೇಕು, ಚೌಸಾ ಕದನ ಆಗುತ್ತೆ. ಆ ಚೌಸಾ ಕದನದಲ್ಲಿ ಈತ ಈ ಒಂದು ಹುಮಾಯೂನನ್ನು ಸೋಲಿಸಿ 1539ರಲ್ಲಿ ಹುಮಾಯೂನನ್ನು ಸೋಲಿಸಿ
ನಂತರ ಮತ್ತೊಂದು ಕದನ ನಡೀತೆ, ಬಿಲ್ಗ್ರಾಮ್ ಕದನ ಅಂತೇಳಿ ಕೇಸಿ ನೆನ್ಪಿಟ್ಕೋರಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಬಿಲ್ಗ್ರಾಮ್ ಕದನ ಅಂತ ನಡೀತೆ 1540ರಲ್ಲಿ. ಸಂಪೂರ್ಣವಾಗಿ ಹುಮಾಯೂನನ್ನು ಸೋಲಿಸಿ ಇಲ್ಲಿ ದೆಹಲಿಯ ಒಂದು ಸಿಂಹಾಸನವೇರಿ ಸೂರ್ ಮನೆತನವನ್ನು ಏನು ಮಾಡಿದ, ಸ್ಥಾಪಿಸಿದ. ಮತ್ತು ಆ ಕಲಿಂಜರ್ ಕೋಟೆಯನ್ನು ವಶಪಡಿಸಿಕೊಳ್ಳುವಂಥ ಸಮಯದಲ್ಲಿ ನೋಡ್ರಿ, ಕಲಿಂಜರ್ ಕೋಟೆಯನ್ನು ವಶಪಡಿಸಿಕೊಳ್ಳುವಂಥ ಸಮಯದಲ್ಲಿ ಸಿಡಿಮದ್ದು ಸಿಡಿದು ಈತ ಸಾವನ್ನಪ್ಪತಾನೆ ರೀ. ಸಿಡಿಮದ್ದು ನೋಡ್ರಿ, ಸಿಡಿಮದ್ದು ಸಿಡಿದು ಈತ ಏನು ಮಾಡಿರ್ತಕ್ಕಂಥದ್ದು, ಸಾವನ್ನು ಒಪ್ಪಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನಾ ಗುಲಾಮಿ ಸಂತತಿ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಯಾರ್ಯಾರು ಕುತುಬುದ್ದೀನ್ ಐಬಕು, ಇಲ್ತಮಷು, ರಜಿಯಾ ಸುಲ್ತಾನಿ ಅಥವಾ ಸುಲ್ತಾನ, ಗಿಯಾಸುದ್ದೀನ್ ಬಲ್ಬನ್ನು, ಆರಾಮ್ ಶಾ, ರುಕುನುದ್ದೀನ್ ಫಿರೋಜ್, ಬಹರಾಮ್ ಶಾ, ಅಲ್ಲಾವುದ್ದೀನ್ ಮಸೂದ್ ಶಾ, ಇವರೆಲ್ಲರೂ ಕೂಡ ಈ ಗುಲಾಮಿ ರಾಜವಂಶಕ್ಕೆ ಸೇರಿದವರು. ಲೂದಿ ರಾಜವಂಶಕ್ಕೆ ಸೇರಿದವರು ಯಾರಂದ್ರಿಗಿನ ಬಹಲುಲ್ ಲೂದಿ, ಸಿಕಂದರ್ ಲೂದಿ, ಇಬ್ರಾಹಿಂ ಲೂದಿ ಅನ್ನೋದು ಗೊತ್ತಿರಬೇಕು. ಇನ್ನು ಸಹ್ಯಾದ್ ರಾಜವಂಶ ಆಲ್ರೆಡಿ ನಾವು ಕ್ರೊನಾಲಜಿಕಲ್ ಆಗಿ ನೋಡಿರ್ತಕ್ಕಂಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಶಿವಾಜಿ ಕಿರೀಟಾಧರಣೆ ಮಾಡಿದ್ದು ಎಲ್ಲಿ ಅಂತ ಕೇಳಿದಾರ. ರಾಯಗಢನ, ಶಿವನೇರಿ ದುರ್ಗನ, ಪ್ರತಾಪ್ಗಢನ, ಔರಂಗಾಬಾದ್ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ರಾಯಗಢ ಸ್ನೇಹಿತರೆ. ರಾಯಗಢ ಅನ್ನೋದು ಗೊತ್ತಿರಬೇಕು. ಪಂಡಿತ್ ಗಂಗಾಧರ್ ಕಾಶಿನಾಥ್ ಅವರ ಒಂದು ನೇತೃತ್ವದಲ್ಲಿ 1674ರಲ್ಲಿ ರಾಯಗಢದಲ್ಲಿ ರಾಜರ ರಾಜ, ಮಹಾರಾಜ, ಛತ್ರಪತಿ ಅನ್ನುವಂಥ ಈ ಬಿರುದಿನೊಂದಿಗೆ, ಛತ್ರಪತಿ ಅಂದ್ರೆ ರಾಜರ ರಾಜ, ಛತ್ರಪತಿ ಅನ್ನುವಂಥ ಬಿರುದಿನೊಂದಿಗೆ ಇದಕ್ಕೆ ಪಟ್ಟಾಭಿಷೇಕ ಆಗುತ್ತೆ ರಾಯಗಢದಲ್ಲಿ. ಇದು ಇಂಪಾರ್ಟೆಂಟಾ, ನಿಮಗೆ ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಾರೆ. ಇನ್ನು ಈತನ ಜನನ ಎಲ್ಲಿ ಅಂತ ಕೇಳಿದರೆ ಶಿವನೇರಿ ದುರ್ಗ ಅಂತ ಹಾಕ್ರಿ, ಶಿವನೇರಿ ದುರ್ಗ ಅಂತ ಹಾಕ್ರಿ. ಇನ್ನು ಈ ಶಿವಾಜಿಯ ಗುರು ಯಾರಂತ ಕೇಳಿದ್ರೆ ದಾದಾಜಿ ಕೊಂಡದೇವ ಅಂತ ಹಾಕ್ರಿ, ದಾದಾಜಿ ಕೊಂಡದೇವ ಅಂತ ನೀವು ಹಾಕ್ಬೇಕಾಗತ್ತೆ. ಇವರು ಸ್ಪಿರಿಚುವಲ್ ಟೀಚರ್ ಅನ್ನೋದು ಗೊತ್ತಿರಬೇಕು. ಅಂದರೆ ಆಧ್ಯಾತ್ಮಿಕ ಗುರು, ಇವರು ಆಧ್ಯಾತ್ಮಿಕ ಗುರು ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನು ರಾಜಕೀಯ ಗುರು ಯಾರಪ್ಪ ಅಂತಂದ್ರಿಗಿನ ಸಾರಿ ದಾದಾಜಿ ಕೊಂಡದೇವ ರಾಜಕೀಯ ಗುರು ಸ್ನೇಹಿತರು. ಒಂದು ಸೆಕೆಂಡ್, ಇವರು ರಾಜಕೀಯ ಗುರು ದಾದಾಜಿ ಕೊಂಡದೇವ. ಇನ್ನು ಸಮರ್ಥ ರಾಮದಾಸ್ ಅವರು, ರಾಮದಾಸ್ ಏನಿದಾರಲ್ಲ, ಈ ರಾಮದಾಸ್ ಅವರು ಇವರು ಸ್ಪಿರಿಚುವಲ್ ಟೀಚರ್, ಆಧ್ಯಾತ್ಮಿಕ ಗುರು ಅನ್ನೋದು ಗೊತ್ತಿರಬೇಕು. ಇನ್ನು ತಾಯಿ ಜೀಜಾಬಾಯಿ ಅವರ ಒಂದು ಆಶ್ರಯದಲ್ಲಿ ಬೆಳೀತಾ ರಾಮಾಯಣ, ಮಹಾಭಾರತ ಇವೆಲ್ಲ ಕಥೆಗಳನ್ನು ಕೇಳ್ತಾ ಶಿವಾಜಿ ಮಹಾನ್ ವೀರ ಆಗಿ ಬೆಳೆದಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇನ್ನು ಮುಂದೆ ಕ್ವಶನ್ ಬರ್ತವೆ, ಅಲ್ಲಿ ಇಂಟ್ರೆಸ್ಟ್ ಆಗಿ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಭಾರತದಲ್ಲಿ ಆಧುನಿಕ ವಿದ್ಯಾಭ್ಯಾಸಕ್ಕೆ ಬುನಾದಿ ಹಾಕಿದ್ದೆಂದರೆ IAS ಪ್ರಶ್ನೆ 1991ನಲ್ಲಿ 1830 ಚಾರ್ಟರ್ ಕಾಯ್ದೆ, 1835 ಮೆಕಾಲೆ ಟಿಪ್ಪಣಿಗಳು, 1882ರ ಅಂಟರ್ ಆಯೋಗ ಅಥವಾ 1854ರ ವುಡ್ಸ್ ಡಿಸ್ಪ್ಯಾಚ್ ಅಥವಾ ಉಡ್ಡನ ವರದಿ ಅಂತೇಳಿ ಕೊಟ್ಟಿರ್ತಕ್ಕಂಥ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ 1835ರ ಮೆಕಾಲೆ ಟಿಪ್ಪಣಿಗಳು ಸ್ನೇಹಿತರೆ. ನೀವು ನೆನಪು ಮಾಡ್ಕೊಳ್ರಿ, ನಮ್ಮ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ನೋಡ್ರಿ, ಈ ಕಾಯ್ದೆ ಏನಿದೆಲ್ಲ ನೋಡ್ರಿ, ಈ ಆಧುನಿಕ ವಿದ್ಯಾಭ್ಯಾಸ, ಆಧುನಿಕ ಅಂದ್ರೆ ಮಾಡರ್ನ್ ಎಜುಕೇಷನ್. ಇವತ್ತು ನೋಡ್ರಿ ನಾವೆಲ್ಲರೂ ಕೂಡ ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡ್ತೀವಿ. ಈಗಿನ ಮಕ್ಕಳಂತೂ ಕನ್ನಡನೇ ಬರಲ್ಲ, ಅವರಿಗೆ ಕನ್ನಡ ಬರೆಯೋಕ್ಕೆ ಬರಲ್ಲ, ಕನ್ನಡ ಓದೋಕ್ಕೆ ಬರಲ್ಲ. ಅಂದರೆ ಕನ್ನಡವನ್ನೇ ಮರೆತು, ಮಾತೃಭಾಷೆಯನ್ನೇ ಮರೆತು ಏನು ಮಾಡಿರ್ತಕ್ಕಂಥದ್ದು ಇಂಗ್ಲೀಷ್ ಅಂದ್ರೆ ಪಾಶ್ಚಿಮಾತ್ಯ ವೆಸ್ಟರ್ನ್ ಕಲ್ಚರನ್ನು ಇವತ್ತು ಹುಡುಗರು ಅಡ್ಯಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು. ಯಾಕಂದ್ರೆ ನೋಡಿ, ನಾವೇ ಈ ಗೋರ್ಮೆಂಟ್ ಸ್ಕೂಲಿಗೆ ವಿದ್ಯಾರ್ಥಿಗಳನ್ನು ಹಾಕಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ ನಾವು, ಏನು ಬಿಡಪ್ಪ ಅಲ್ಲಿ ಏನು ಕಲಿಸಲ್ಲ ಹಿಂಗೆ. ಅಂದರೆ ಬಟ್ ಗೋರ್ಮೆಂಟ್ ಎಷ್ಟು ಸೌಲಭ್ಯ ಕೊಡುತ್ತೆ ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ ಅದೇ ಕಮರ್ಷಿಯಲ್ನ ಏನು ಮಾಡ್ತೀವಿ ನಾವು, ಹುಡುಗರನ್ನ ಅಂದರೆ ಕಮರ್ಷಿಯಲ್ ಎಜುಕೇಷನ್ನಿಗೆ ಹಾಕ್ತೀವಿ. ಅಲ್ಲಿ ಫುಲ್ ಏನು ಮಾಡ್ತಾರೆ, ಇಂಗ್ಲೀಷ್ ಎಜುಕೇಷನ್ ಏನಾಗುತ್ತೆ ಅಲ್ಲಿ ಅವರಿಗೆ ಪ್ರಭಾವ ಬೀರುತ್ತೆ. ನೋಡಿ, ನಮ್ಮ ಭಾರತದಲ್ಲಿ ಕೂಡ ಎಲ್ಲಿಂದ ಈ ಇಂಗ್ಲೀಷ್ ಎಜುಕೇಷನ್ ಬಿಲ್ಡ್ ಆಗ್ತಾ ಬಂತು ಅಂದ್ರಿಗಿನ 1835ರ ಒಂದು ಮೆಕಾಲೆ ವರದಿ ಅಂತ ಕೇಳ್ತೀವಿ ನಾವು. ಇಲ್ಲಿ ಪೌರಾತ್ಯರು ಮತ್ತು ಪಾಶ್ಚಿಮಾತ್ಯರ ನಡುವೆ ಒಂದು ಶಿಕ್ಷಣದ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ವಾದ ವಿವಾದಗಳು ಏರ್ಪಡ್ತವೆ. ಸರ್ಕಾರ ನೀಡತಕ್ಕಂಥ 1 ಲಕ್ಷ ರೂಪಾಯಿಗಳನ್ನು ಯಾವ ಶಿಕ್ಷಣಕ್ಕಾಗಿ ಬಳಸಬೇಕು ಅನ್ನೋದು ಒಂದು ವಿವಾದ ಈಡಾದಾಗ, ಆಗಿನ ಗವರ್ನರ್ ಜನರಲ್ ಆಗಿರತಕ್ಕಂಥ ಈ ಲಾರ್ಡ್ ವಿಲಿಯಂ ಬೆಂಟಿಕ್ ನೋಡ್ರಿ, ಬೆಂಟಿಕ್ ಏನು ಮಾಡಿದ ಅಂದ್ರಿಗಿನ ಸಾರ್ವತ್ರಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷನಾಗಿ ಈ ಮೆಕಾಲೆಯನ್ನು ಆಯ್ಕೆ ಮಾಡಿದ ಅಥವಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ತಕ್ಷಣವೇ ಮೆಕಾಲೆ ಟಿಪ್ಪಣಿಯನ್ನು ರೆಡಿ ಮಾಡಿ ಒಂದು ವರದಿಯನ್ನು ಸಲ್ಲಿಸಿದ.
ವರದಿಯನ್ನು ಸಲ್ಲಿಸಿದ. ಆ ವರದಿ ಏನಾಗಿತ್ತಂದ್ರಿಗಿನ ಆ 1,00,000 ರೂಪಾಯಿಗಳು ಕೂಡ ನೋಡ್ರಿ, ಈ ಚಾರ್ಟರ್ ಕಾಯ್ದೆಯಲ್ಲಿ ಆ್ಯಕ್ಚುಲಿ 1,00,000 ರೂಪಾಯಿ ಇತ್ತು. ಸರ್ಕಾರ 1,00,000 ರೂಪಾಯಿ ಶಿಕ್ಷಣಕ್ಕಾಗಿ ಕೊಟ್ಟಿತ್ತು. ಆ ನಂತರ ಅದು ವಿವಾದದಿಂದ ಅಲ್ಲೇ ಉಳ್ಕೊಂಡಿತ್ತು. ಆ ನಂತರ ಮೆಕಾಲೆ ವರದಿ ಏನಾಯ್ತು ಅಂದ್ರಿಗಿನ ಈ 1,00,000 ರೂಪಾಯಿಗಳು ಇಂಗ್ಲೀಷ್ ಶಿಕ್ಷಣಕ್ಕಾಗಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ಮತ್ತು ಅಷ್ಟೇ ಅಲ್ಲ, ಭಾರತೀಯ ಶಿಕ್ಷಣವನ್ನು ನಿಷೇಧ ಮಾಡಬೇಕು. 16 ರೀತಿಯ ಗುರುಕುಲ ಸಿಸ್ಟಮ್ ಇದ್ದು ನಮ್ಮ ಅಂದರೆ ಪುರಾತನ ಕಾಲದಿಂದ ನಾವು ನೋಡೋದಾದ್ರಿಗಿನ ಡೌನ್ವರ್ಡ್ ಎಜುಕೇಷನ್ ಅಂತ ಕರಿತೀವಿ ನಾವು, ಡೌನ್ವರ್ಡ್ ಎಜುಕೇಷನ್ ಅಂತ ಕರಿತೀವಿ. ಹಾಗಾಗಿ ಅವೆಲ್ಲವನ್ನು ನಿಷೇಧ ಮಾಡಿ ಇಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಏನು ಮಾಡಲಾಯಿತು, ಪ್ರಾತಿನಿಧ್ಯತೆಯನ್ನು ಕೊಡಲಾಯಿತು. ಹಾಗಾಗಿ ಕೆಲವೊಂದು ಬಾರಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಆಯ್ಕೆಯಲ್ಲಿ ಇಲ್ಲದಿದ್ದಾಗ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಯಾರು ಅಂತ ಕೇಳಿದರೆ ನೀವು ಮೆಕಾಲೆನೇ ಹಾಕಬೇಕಾಗತ್ತೆ. ಯಾಕಂದರೆ ಇವನು ತಮ್ಮ ಸಂಸ್ಕೃತಿಯನ್ನು ಅಷ್ಟು ಮೈಗೂಡಿಸ್ಕೊಂಡ್ಬಿಟ್ಟಿದ್ದ. ಯಾರು? ಮೆಕಾಲೆ ಒಂದು ಮಾತು ಹೇಳ್ತಾನೆ, ನಮ್ಮ ಈ ಬ್ರಿಟಿಷ್ ಸಾಮ್ರಾಜ್ಯ ಎಲ್ಲಿವರೆಗೂ ಉಳಿತೋ ಗೊತ್ತಿಲ್ಲ, ಆದರೆ ನಮ್ಮ ಸಾಮ್ರಾಜ್ಯ ಕಳೆದು ಹೋದರೂ ಕೂಡ, ಅಂದರೆ ನಾವು ಇಲ್ಲಿಂದ ಹೊರ ಹೋದರೂ ಕೂಡ ನಮ್ಮ ಇಂಗ್ಲೀಷ್ ಭಾಷೆ, ನಮ್ಮ ಕಲ್ಚರ್ ಮಾತ್ರ ಇಲ್ಲಿ ಉಳಿಯುತ್ತೆ ಅಂತ ಹೇಳ್ತಾನೆ ರೀ ಅವನು. ಅಂದರೆ ಒಂದು ಕ್ವಶನ್ ಆಗಿತ್ತು KS ಅಲ್ಲಿ. ಏನು ಪ್ರಶ್ನೆ ಅಂದ್ರಿಗಿನ ಭಾರತೀಯರು ಅಂದರೆ ಉಡುಗೆ ತೊಡುಗೆ ಅಭಿರುಚಿ ಜ್ಞಾನ ಇದರಲ್ಲಿ ಇಂಗ್ಲೀಷರನ್ನಾಗಿ ಮಾಡ್ತೀನಿ, ಅವರು ಭಾರತೀಯರಾಗಿ ಉಳಿಯುವುದು ಎಲ್ಲಪ್ಪ ಅಂದ್ರೆ ಮಾಂಸ ಖಂಡಗಳಲ್ಲಿ ಮಾತ್ರ ಅಂತ ಹೇಳ್ತಾರೆ ರೀ. ಮಾಂಸ ಖಂಡಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತ ಭಾಷೆಯನ್ನು ಭಾಳ ಹೀಯಾಳಿಸಿರ್ತಕ್ಕಂಥ ವ್ಯಕ್ತಿವ. ಸಂಸ್ಕೃತ ಭಾಷೆಯನ್ನು ಏನು ಮಾಡ್ತಾನೆ ರೀ, ಹೀಯಾಳಿಸ್ತಾನೆ ರೀ. ಯಾಕಂದ್ರೆ ಸಂಸ್ಕೃತ ಭಾಷೆಯಿಂದ ಭಾರತದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತಾಂಧರಾಗಿ ಉಳಿಯುತ್ತಾರೆ ಮತ್ತು ಇಲ್ಲಿ ಯಾವುದೇ ಅಭಿವೃದ್ಧಿಗಳು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ರೀ. ಯಾರು? ಈ ಮೆಕಾಲೆ. ಹಾಗಾಗಿ ಈತ ನಮ್ಮ ಸಾಹಿತ್ಯ, ಭಾರತದ ಸಾಹಿತ್ಯವನ್ನು ನೋಡ್ರಿ, ಈ ಭಾರತದ ಸಾಹಿತ್ಯವನ್ನು ಇಂಗ್ಲೆಂಡಿನ ಸಣ್ಣ ಕಪಾಟಿಗೆ ಏನು ಮಾಡ್ತಾನೆ ರೀ, ಹೋಲಿಕೆ ಮಾಡಿರ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇನ್ನು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಭಾರತಕ್ಕೆ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯಿಸಿದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ನೀವು ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ, ಇವತ್ತು ನೋಡಿ ನಾವೆಲ್ಲ ಏನು ಮಾಡತ್ತೀವಿ, ಹ್ಯಾಪಿ ಬರ್ಡೇ ಮಾಡತ್ತೀವಿ, ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡತ್ತೀವಿ, ಹೌದಿಲ್ಲ? ಅಂದರೆ ಇಲ್ಲದ ಸಲ್ಲದ ಎಲ್ಲ ಒಂದು ಆಚರಣೆಗಳು ಇವತ್ತು ಬೆಳಗಿಗೆ ಬರ್ತಾ ಇದ್ದಾವೆ. ಅಂದರೆ ಪುರಾತನದಲ್ಲಿರ್ತಕ್ಕಂಥ ಒಂದು ಹಬ್ಬಗಳು ಏನಾಗ್ತಾ ಇದ್ದಾವೆ, ಕಣ್ಮರೆ ಆಗ್ತಾ ಇದ್ದಾವೆ. ನೋಡ್ರಿ ಇವತ್ತೆಲ್ಲ ಪಾರ್ಟಿ ಅಂದರೆ ಬರ್ಡೇ ಅನ್ನುವಂಥ ಹೆಸರಿನಲ್ಲಿ ಕುಡ್ತಾ ಇವೆಲ್ಲ ಅಂದರೆ ನಾವು ಬೇರೆ ಬೇರೆ ಚಟಗಳಿಗೆ ಏನಾಗ್ತಾ ಇದ್ವಿ, ಬಲಿ ಆಗ್ತಾ ಇದ್ವಿ. ಓಕೆ, ಇನ್ನು ಇಷ್ಟು ಸಾಕಿದ್ರ ಬಗ್ಗೆ. ಇನ್ನು 1882ರ ಅಂಟರ್ ಆಯೋಗ ನೆನ್ಪಿಟ್ಕೋರಿ. ಅಂಟರ್ ಆಯೋಗ 2 ಬರ್ತವೆ. ಒಂದು 1919ರಲ್ಲಿ ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆಯನ್ನು ಮಾಡಲಿಕ್ಕೆ ಒಂದು ಅಂಟರ್ ಆಯೋಗ ನೇಮಕ ಆಗುತ್ತೆ. ಆದರೆ ಆ ಅಂಟರ್ ಆಯೋಗ ಇದಲ್ಲ, ಇದು 1882 ರಚನೆ ಆಗಿರ್ತಕ್ಕಂಥ ಅಂಟರ್ ಆಯೋಗ. ಇದಕ್ಕೆ ಪ್ರಮುಖ ಕರ್ತೃ ಯಾರು ಅಂದ್ರೆ, ಕಾರಣಕರ್ತರು ಯಾರು ಅಂದ್ರೆ ಲಾರ್ಡ್ ರಿಪ್ಪನ್. ಭಾರತದಲ್ಲಿರ್ತಕ್ಕಂಥ ಈ ಯುವಕರಿಗೆ ಒಂದು ಎಜುಕೇಷನ್ ಮುಗಿದ ಮೇಲೆ ಒಂದೇಂತಾರಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗಳನ್ನು ಕೊಡಬೇಕು, ಅವರಿಗೆ ತಮ್ಮದೇ ಆಗಿರತಕ್ಕಂಥ ಬದುಕನ್ನು ಕಟ್ಕೊಳ್ಬೇಕು ಅಂತಂದರೆ ಅವರಿಗೆ ಒಂದು ಪರ್ಸನಲ್ ಸ್ಕಿಲ್ ಬೇಕನ್ನುವಂಥ ಕಾರಣಕ್ಕಾಗಿ ಈ ಅಂಟರ್ ಆಯೋಗವನ್ನು ಏನು ಮಾಡಿದ, ನೇಮಕ ಮಾಡಿದ. ಇದು ವೃತ್ತಿಪರ ಶಿಕ್ಷಣಕ್ಕಾಗಿ ಬೆಂಬಲ ನೀಡುತ್ತಿದೆ. ಎಕ್ಸಾಂಪಲ್ ಪೊಲಿಟೆಕ್ನಿಕಲ್ ಎಜುಕೇಷನ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಈ ಥರ. ಅಂದರೆ ಗೌರ್ಮೆಂಟ್ ನೌಕರಿ ಸಿಗದಿಲ್ಲ ಅಂದರೂ ಪರವಾಗಿಲ್ಲ, ತಮ್ಮ ಬದುಕನ್ನು ತಾವು ಕಟ್ಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ತೊಗೊಂಬರ್ತಾನೆ. ಇನ್ನು 1854ರ ಈ ವುಡ್ಸ್ ವರದಿ ಏನೈತಲ್ಲ, ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ, ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇದು ಏನಂದ್ರಿಗಿನ ವುಮೆನ್ ಎಜುಕೇಷನ್ ಅಥವಾ ವುಮೆನ್ ರಿಸರ್ವ್ ಎಜುಕೇಷನ್, ಹ್ಯಾಂಡಿಕ್ಯಾಪ್ಟ್ ರಿಸರ್ವ್ ಎಜುಕೇಷನ್, ಟೀಚರ್ ಟ್ರೈನಿಂಗ್, ಮತ್ತು ಯಾವ ರೀತಿ ಶಿಕ್ಷಣ ಅನ್ನೋದನ್ನು ಯಾವ್ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ವುಡ್ ಅವರು ಏನು ಮಾಡಿರ್ತಕ್ಕಂಥದ್ದು ಒಂದು ವರದಿ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ಇದು ಲಾರ್ಡ್ ಡಾಲ್ಹೌಸಿ ಕಾಲದಾಗುತ್ತೆ, ಇದು ರಿಪ್ಪನ್ ಕಾಲದಾಗುತ್ತೆ, ಇದು ವಿಲಿಯಂ ಬೆಂಟಿಕ್ನ ಕಾಲದಾಗುತ್ತೆ. ಇದು 1813ರ ಚಾರ್ಟರ್ ಕಾಯ್ದೆ ಏನೈತಲ್ಲ, ಈ ಒಂದು ಕಾಯ್ದೆ ಈ 1ನೇ ಮಿಂಟೋನ ಒಂದು ಗವರ್ನರ್ ಜನರಲ್ ಇರಬೇಕಾದ್ರೆ ಬಂದಿರತಕ್ಕಂಥ ಸ್ನೇಹಿತರೆ. ಓಕೆ, ಇಷ್ಟು ಇದಕ್ಕೆ ಎಕ್ಸ್ಪ್ಲನೇಷನ್. ಇನ್ನು ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. 1857ರ ದಂಗೆಯ ಸಮಯದಲ್ಲಿ ಬ್ರಿಟಿಷರಿಗೆ ನಿಯತ್ತಾಗಿ ಕೆಳಗಿನವರಲ್ಲಿ ಉಳಿದವರು ಯಾರು ಅಂತ ಕೇಳಿದಾರೆ. ನೋಡಿ, ಈ ರೀತಿ ಪ್ರಶ್ನೆ ನಾನು ಜಸ್ಟ್ ಏನು ಮಾಡಿದ್ದೀನಿ, ಆಯ್ಕೆಗಳು ಮಾತ್ರ ಅಷ್ಟೇ ಹಾಕಿದ್ದೀನಿ. ಅಲ್ಲಿ 1 2 3 4 ನಾ ಬರಿತೀನಿ ರೀ. ಓಕೆ, ಇಲ್ಲಿ ಫೇಸ್ ಇಲ್ಲ ಅಷ್ಟು. ಓಕೆ, ಈ ಪ್ಲೇಸ್ ಇಲ್ಲದ ಕಾರಣಕ್ಕಾಗಿ ನಾನು ಈ ರೀತಿ ಮಾಡಿರ್ತಕ್ಕಂಥ. ನೋಡ್ರಿ, ಭೂಪಾಲ್ನ ಸಿಕಂದರ್ ಬೇಗಂ, ಅಸ್ಸಾಂನ ದಿವಾನ್ ಮಣಿರಾಮದತ್ತ, ಇನ್ನು ಕಾಶ್ಮೀರದ ಮಹಾರಾಜ ಗುಲಾಬ್ ಸಿಂಗ್, ನೇಪಾಳದ ಪ್ರಧಾನಿ ಸರ್ ಜಂಗ್ ಬಹದ್ದೂರ್. ಇದಕ್ಕೆ ನೀವು ಸರಿಯಾಗಿ ಆನ್ಸರ್ ಮಾಡ್ಬೋದು. ನಾನು ಸಿಪಾಯಿ ದಂಗೆ ಮೇಲೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ. ಅದರಲ್ಲಿ ಕ್ಲಿಯರಾಗಿನೇ ಹೇಳಿದ್ದೀನಿ. ಅಂದ್ರೆ ಇಲ್ಲಿ ವಿಫಲತೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಬರಬೇಕಾದ್ರೆ ಅಲ್ಲಿ ಬ್ಲೂ ವಾಟರ್
ಬ್ಲೂ ವಾಟರ್ ಅಲ್ಲ, ಬ್ರೇಕ್ ವಾಟರ್ಸ್ ಬಗ್ಗೆ ನಾನು ಹೇಳಿದೆ. ಅಂದರೆ ಇವರೆಲ್ಲ ಬ್ರಿಟಿಷರಿಗೆ ನಿಯತ್ತಾಗಿ ಉಳಿದವ್ರು ಯಾರ್ಯಾರು ಅಂದ್ರಿಗಿನ ಒಂದು ಭೂಪಾಲ್ದ ಸಿಕಿಂದರ್ ಬೇಗಮ್, ಇನ್ನೊಬ್ಬರು ಕಾಶ್ಮೀರದ ಗುಲಾಬ್ ಸಿಂಗ್ ಅಂತ ಹೇಳಿದ್ದೀನಿ, ನೇಪಾಳದ ಚೆಂಗ್ ಬೌದ್ಧರು ಅಂತ ಹೇಳಿನಿ. ಬಟ್ ಇದಕ್ಕೆ ಸರಿಯಾದಂಥದ್ದು ಯಾವುದು ಅಲ್ಲ ಅಂದ್ರಿಗಿನ ಇವೆಲ್ಲ ನಿಯತ್ತಾಗಿ ಕೆಳಗೆ ಉಳಿದವರು, ಇವರು ನಿಯತ್ತಾಗಿ ಉಳಿದಿದ್ರು. ಬಟ್ ಉಳಿದವರು ಯಾರು ಅಲ್ಲ ಅಂತಂದ್ರಿಗಿನ ಈ ಅಸ್ಸಾಂನ ದಿವಾನ ಮಣಿ ರಾಮದತ್ತ ಅಂತ ಗೊತ್ತಿರ್ಬೇಕು. ಇವರಿಗೆ ನಾವೆಲ್ಲ ಬ್ರೇಕ್ ವಾಟರ್ಸ್ ಅಂತ ಕರಿತೀವಿ ನಾವು. ಅಂದರೆ ಒಂದು ಅಲೆಗಳು ಬರ್ತಿರ್ಬೇಕಾದ್ರೆ, ಅಲೆಗಳಲ್ಲಿ ಕೊಚ್ಕೊಂಡು ಹೋಗ್ಬೇಕಾದ್ರೆ ಅಲೆನ ತಡೆಗಟ್ಟಿದವ್ರು ಯಾರು ಅಂದ್ರಿಗಿನ ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು. ಹಾಗೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ 1, 3, 4 ಆಗುತ್ತೆ ನೋಡ್ರಿ. 1 ಮತ್ತು 3, 4 ಇವರು ನಿಯತ್ತಾಗಿ ಇರ್ತಕ್ಕಂಥವ್ರು. ಈ ನಿಯತ್ತಾಗಿ ಇಲ್ಲದೆ ಇರೋರು ಯಾರಂದ್ರಿಗಿನ ಅಸ್ಸಾಮಿನ ದಿವಾನ ಮಣಿ ರಾಮದತ್. ಇದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಓಕೆ, ಇನ್ನು ಸಿಂಪಲಾಗಿ ನಾನು ಹೇಳಿದ್ದೀನಿ 1857 ದಂಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿ ಎಕ್ಸಾಮಲ್ಲಿ ಕೇಳ್ತಾರೆ. ಅವಾಗ ನಾ ಜಸ್ಟ್ ಅಲ್ಲಿ ಬೇಸಿಕ್ ಪಾಯಿಂಟ್ಗಳು ಹೇಳೀನಿ ಯಾವ ರೀತಿ ಕೇಳ್ತಾರಂತೆ. ಒಂದು PUC ಎಕ್ಸಾಮಲ್ಲಾಗಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಾಗಲಿ ಅಲ್ಲಿ ಒಂದು 4-5 ಪಾಯಿಂಟ್ ಹೇಳಿನಿ. ದಂಗೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ವರ್ಷ ಸ್ಟಾರ್ಟ್ ಆಯಿತು, ದಂಗೆಗೆ ಕಾರಣಕರ್ತ ಯಾರು, ಈ ರೀತಿ ನಾನು ಎಲ್ಲವನ್ನೂ ಹೇಳಿದ್ದೀನಿ. ಓಕೆ, ದಂಗೆಯ ಪ್ರಧಾನ ಕೇಂದ್ರ ಯಾವುದು, ಪ್ರಧಾನ ಕೇಂದ್ರ ದೆಹಲಿ ರೀ. ಓಕೆ, ಈ ರೀತಿ. ಮತ್ತು ಅಷ್ಟೇ ಇಲ್ಲ, ನಾನು ಒಂದೇ ವಾಕ್ಯದಲ್ಲಿ ಮುಗಿಸಿರ್ತಕ್ಕಂಥದ್ದು. ಸಿಪಾಯಿ ದಂಗೆ ಯಾಕಾಯಿತು ಅಂತಂದರೆ, ಒಂದು ನಾವು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ, ಬಲೂನ್ನ ನಾವು ಊದುತ್ತಾ ಹೋದಂಗಲ್ಲ, ಆ ಬಲೂನಲ್ಲಿ ಏರ್ ಆಗ್ತಾ ಹೋದಂಗಲ್ಲ, ಅದರ ಸಾಮರ್ಥ್ಯ ಎಷ್ಟೈತಲ್ಲ ಅಷ್ಟು ಮಾತ್ರ ತಡ್ಕೊಳ್ತೈತೆ. ನಾವು ಅದನ್ನು ಮಿತಿಮೀರಿ ಹವಾ ಹಾಕಿದಾಗ ಅದು ಒಡೆದೋಗ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನಾವು ತಡ್ಕೊಂಡ್ವಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟು ತಡ್ಕೊಂಡ್ವಿ ಬ್ರಿಟಿಷರ ದಬ್ಬಾಳಿಕೆ. ಆದರೆ ಮಿಕ್ಕಿದ್ದು ನಮ್ಮಿಂದ ಆಗಲಿಲ್ಲ. ಹಾಗಾಗಿ ನಾವು ಅವ್ರ ವಿರುದ್ಧ ದಂಗೆಯನ್ನು ಕೈಗೊಂಡಿವಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕ್ರಾಂತಿಕಾರಿಗಳ ರಹಸ್ಯ ಸಮಾಜವಾಗಿದ್ದಂತಹ ಅಭಿನವ ಭಾರತ ಎಂಬುದನ್ನು ಸಂಘಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಅಭಿನವ ಭಾರತ ಅನ್ನುವಂಥ ಸಂಘಟನೆ ಯಾರಿಗೆ ಸಂಬಂಧಪಡೋದು ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಖುದಿರಾಮ್ ಬೋಸ್, ವಿ ಡಿ ಸಾವರ್ಕರ್, ಪ್ರಫುಲ್ ಚಾಕಿ, ಭಗತ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ವಿ ಡಿ ಸಾವರ್ಕರ್ ಸ್ನೇಹಿತರೆ. ವಿ ಡಿ ಸಾವರ್ಕರ್ ಮೇಲೆ ಪ್ರಶ್ನೆ ತುಂಬ ಸಲ ಬಂದಿದೆ. ಇದು ಅಂತೂ ತುಂಬ ಸಲ ಬಂದಿದೆ. ಅಭಿನವ ಭಾರತ ನೋಡ್ರಿ, ಅಭಿನವ ಭಾರತ. ಇನ್ನೊಂದು ಸಂಘಟನೆ ಇದೆ, ಮಿತ್ರಮೇಳ ಸಂಘಟನೆ. ಮತ್ತು ವಿ ಡಿ ಸಾವರ್ಕರ್ ಬಗ್ಗೆ ಏನು ಕೇಳ್ತಾರಂದರೆ, ಇವರು ಯಾವ ಜೈಲಲ್ಲಿದ್ದರು ಅಂತ ಕೇಳ್ತಾರೆ. ಯಾವ ಜೈಲಿನಲ್ಲಿ ಅತಿ ದೀರ್ಘಾವಧಿ ಕಳೆದರು ಅಂತ ಕೇಳಿದ್ರೆ, ಇವರು 10 years ಅಂಡಮಾನ್ ನಿಕೋಬಾರ್ದಲ್ಲಿರ್ತಕ್ಕಂಥ ಸೆಲ್ಯುಲರ್ ಜೈಲಲ್ಲಿ ಇವರ ಅತಿ ದೀರ್ಘಾವಧಿ ಜೀವನವನ್ನು ಕಳೀತಾರೆ ಇವರು. ಓಕೆ, ಆನಂತರ ಬಿಡುಗಡೆಗೊಳ್ತಾರೆ. ಇನ್ನು ಈ ಖುದಿರಾಮ್ ಬೋಸ್ ಮತ್ತು ಅಷ್ಟೇ ಇಲ್ಲ, ಇವ್ರ ಬಗ್ಗೆ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತೀನಿ. 1857 ಈ ದಂಗೆ ಬಗ್ಗೆ ಒಂದು ಪುಸ್ತಕ ಕೂಡ ಬರೀತಾರೆ ಇವರು, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ ಕೇಶಿ. ಓಕೆ, ನೆಕ್ಸ್ಟ್ ಖುದಿರಾಮ್ ಬೋಸ್ ಅವರ ಬಗ್ಗೆ ನಾವು ನೋಡೋಣ. ಖುದಿರಾಮ್ ಬೋಸ್ ಏನಿದಾರಲ್ಲ, ಇವರು ಗಲ್ಲಿಗೇರಿರ್ತಕ್ಕಂಥ ಕ್ರಾಂತಿಕಾರಿಗಳಲ್ಲಿ ಅತಿ ಕಿರಿಯ ಕ್ರಾಂತಿಕಾರಿ ಯಾರಂದ್ರೆ ಇನ್ನು ಖುದಿರಾಮ್ ಬೋಸ್. ಇವರೊಂದು ಪ್ರಕರಣದಲ್ಲಿ ಇವರು ಗಲ್ಲಿಗೇರಬೇಕಾಗತ್ತೆ. ಆ ಪ್ರಕರಣ ಯಾವುದು ಅಂತಂದ್ರಿಗಿನ ಮಿರ್ಜಾಪುರ್ ಖಗ್ಗೋಲೆಯ ಪ್ರಕರಣ. ಅಂದರೆ ಈ ಒಬ್ಬ ಜಡ್ಜನ್ನು ಇವರು ಹತ್ಯೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಬಟ್ ಅದು ಮಿಸ್ ಆಗಿ ಅಲ್ಲಿ ಬೇರೆಯವರು ಕೆನಡಿ ವಕೀಲ ಅನ್ನೋರು ಮರಣ ಹೊಲ್ತಾರೆ. ಹಾಗಾಗಿ ಪ್ರಫುಲ್ ಚಾಕಿಗೂ ಮತ್ತು ಖುದಿರಾಮ್ ಬೋಸನ್ಗೂ ಇವರಿಗೆ ಇದು ಒಂದು ಮಿರ್ಜಾಪುರ್ ಒಂದು ಕೇಸ್ ಏನಿದೆಲ್ಲ 1908 ಏನು ಈ ಕೇಸ್ ಆಗುತ್ತಲ್ಲ, ಅದೇ ಕೇಸಲ್ಲಿ ಇವರು ಏನಾಗ್ತಾರೆ, ಮರಣವನ್ನು ಹೊಂದುತ್ತಾರೆ ಅನ್ನೋದು ಗೊತ್ತಿರಬೇಕು. ಪ್ರಶ್ನೆ ಯಾವ ರೀತಿಯಾದ್ರೂ ಬರ್ಬೋದು. ಮಿರ್ಜಾಪುರ್ ಖಗ್ಗೋಲೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಥವಾ ಕ್ರಾಂತಿಕಾರಿಗಳು ಯಾರು ಅಂತ ಕೂಡ ಗುರುತಿಸಿರಿ ಅಂತ ಕೇಳಿದ್ರೆ ಪ್ರಫುಲ್ ಚಾಕಿ ಮತ್ತು ಖುದಿರಾಮ್ಸ್ ಅಂತ ಹಾಕ್ರಿ. ಅಥವಾ ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಕಿರಿಯ ವಯಸ್ಸಿನ ಕ್ರಾಂತಿಕಾರಿ ಯಾರು ಗಲ್ಲಿಗೇರಿದೆ ಅಂತ ಕೇಳಿದ್ರೆ ಖುದಿರಾಮ್ ಬೋಸ್. ಇಲ್ಲಿದೆ ನೋಡಿ ಪ್ರಫುಲ್ ಚಾಕಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಅದು ಮಿರ್ಜಾಪುರ್ ಖಗ್ಗೋಲಿಗೆ ಸಂಬಂಧಪಟ್ಟಿದ್ದವರು. ಇನ್ನು ಭಗತ್ ಸಿಂಗ್ ಏನಿದಾರಲ್ಲ, ಇವರು ಯಾವ ಪ್ರಕರಣದಲ್ಲಿ ಗಲ್ಲಿಗೇರಿದ್ರು ಅಂತಂದ್ರಿಗಿನ ಲಾಹೋರ್ ಪಿತೂರಿ ಕೇಸಲ್ಲಿ ಏನು ಮಾಡಿದ್ರು, ಲಾಹೋರ್ ಕಾನ್ಸ್ಪಿರಸಿ ಕೇಸಲ್ಲಿ ಇವರು ಗಲ್ಲಿಗೇರ್ತಾರೆ. ಇವರು ಒಬ್ಬರೇ ಅಲ್ಲ, 1931 ಮಾರ್ಚ್ 23 ಏನಪ್ಪ ಅಂದ್ರಿಗಿನ ಭಗತ್ ಸಿಂಗ್, ಈ ಒಂದು ಸುಖದೇವ್, ಇನ್ನೊಬ್ಬರು ಇದ್ದಾರೆ ಭಗತ್ ಸಿಂಗ್, ಇನ್ನೊಬ್ರು ಯಾರೋ ಇದ್ದಾರೆ ನೆನಪಾಗ್ತಾಯಿಲ್ಲ, ಭಗತ್ ಸಿಂಗ್ ರಾಜ್ಗುರು ಸುಖದೇವ್, ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ಇವರು ತಮ್ಮ ಗುರುವಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವ್ರನ್ನ ಈ ಬ್ರಿಟಿಷ್ ಆಫೀಸರ್ ಆಗಿರ್ತಕ್ಕಂಥ ಸ್ಯಾಂಡರ್ಸ್ ಹತ್ಯೆ ಮಾಡಿದ, ಲಾಠಿ ಚಾರ್ಜ್ನಿಂದ ಪ್ರಹಾರ ಮಾಡಿದ ಅನ್ನೋ ಕಾರಣಕ್ಕಾಗಿ ಪಂಜಾಬ್ನಲ್ಲಿ ಅವನನ್ನು ಹತ್ಯೆ ಮಾಡ್ತಾರೆ. ಲಾಸ್ಟಲ್ಲಿ ಇವ್ರನ್ನೂ ಕೂಡ ಏನು ಮಾಡ್ತಾರೆ, ಬ್ರಿಟಿಷ್ ಸರ್ಕಾರ ಗಲ್ಲಿಗೆ ಹಾಕುತ್ತೆ ಅಂತ ಗೊತ್ತಿರಬೇಕು. ಇನ್ನು
ಓಕೆ, ಇಷ್ಟು ಪ್ರಶ್ನೆಗಳು ಇವತ್ತು ನಾನು ತೊಗೊಂಡು ಬಂದಿರತಕ್ಕಂಥದ್ದು. ಇನ್ನು ಮುಂದೆ ನಾನು ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಎಲ್ಲರೂ ಕೂಡ ಇದೇ ರೀತಿಯಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ. ಯಾಕಂದರೆ ನೀವೆಲ್ಲ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀರಂದ್ರೆ ನೀವೆಲ್ಲರೂ ಕೂಡ ನಮ್ಮ ಕುಟುಂಬ ಇದ್ದ ಹಾಗೆ. ನಾವು ಕೂಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವೇನು ಮಾಡ್ತಾಯಿದ್ದೀವಿ, ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಅವಶ್ಯಕ. ಕೆಲವೊಂದಿಷ್ಟು ಏನಾದರೂ ಮಿಸ್ಟೇಕ್ಗಳಿದ್ದರೆ ಅದನ್ನು ನೀವು ಕಮೆಂಟಲ್ಲಿ ಹೇಳ್ಬೋದು, ಇಲ್ಲಾಂದರೆ ನಮ್ಮ ಆಫೀಸ್ ಮೊಬೈಲ್ ನಂಬರ್ ಇದೆ, ಅದಕ್ಕೂ ಕೂಡ ನೀವು ತಿಳಿಸ್ಬೋದು. ಓಕೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.